ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೇನೆ. ಸೊ ಇವತ್ತಿನ ಒಂದು ನನ್ನ ವಿಡಿಯೋ ಏನಂತಂದ್ರೆ, ಯಾಕೆ ನನಗೆ $100 ಆದ್ರೂ ನನಗೆ ಪೇಮೆಂಟ್ ಬಂದಿಲ್ಲ, ಏನು ಪ್ರಾಬ್ಲಮ್ ಆಗೈತಿ, ಸೊ ಏನು ತಪ್ಪಾಗೈತಿ, ನನ್ನಿಂದ ಏನಾದರೂ ಮಿಸ್ಟೇಕ್ ಆಗೈತಾ ಅಥವಾ ಇಲ್ಲ ಅನ್ನೋದು ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಸೊ ಸಬ್ಸ್ಕ್ರೈಬರ್ ಬಂದುಬಿಟ್ಟು 16,000 ಅಬೌವ್ ಇದ್ದಾರೆ. ಸೊ ಆದರೂ ಪೇಮೆಂಟ್ ಬಂದಿಲ್ಲ. ಸೊ ಮಾನಿಟೈಸೇಷನ್ ಆಗಿನೂ ಕೂಡ ಒಂದು 6 ಮಂತ್ಸ್ 4 to 5 ಮಂತ್ಸ್ ಏನೋ ಆಗಿರ್ಬೋದು. ಸೊ $1 ಕಂಪ್ಲೀಟ್ ಆಗಿದೆ. ಸೊ ಆದ್ರೂ ಪೇಮೆಂಟ್ ನನಗೆ ಬರ್ತಾ ಇಲ್ಲ. ಯಾಕೆ, ಏನು ರೀಸನ್ ಇರ್ಬೋದು ಅನ್ನೋದು ಇವತ್ತಿನ ವಿಡಿಯೋ ಒಳಗೆ ಸೊ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬರ್ರಿ. ಸೊ ನಂದು $100 ಕಂಪ್ಲೀಟ್ ಆಗಿ 14 ಡೇಟ್ಗೆ ಆಗೈತಿ. ಸೊ ನನಗೆ ಪೇಮೆಂಟ್ ಬಂದಿಲ್ಲ ಯಾವುದೇ ಥರ ಇನ್ನೂವರೆಗೆ. ಮೊದಲೇ ಪೇಮೆಂಟ್ ಅಂತ ಹಾಕಿಲ್ಲೋ ಏನೋ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಮೊದಲೇ ಪೇಮೆಂಟ್ ಅನ್ನೋಕ್ಕಿಂತ ಇಲ್ಲಿ ಅದು ಒಂದು ಅವ್ರದ್ದು ಒಂದು ಡೇಟ್ ಇರುತ್ತೆ. ಸೊ ಆ ಡೇಟ್ ಒಳಗೆ ಕಂಪ್ಲೀಟ್ ಮಾಡಿಲ್ಲ ಅಂತ ಇರಬಹುದು. ಸೊ ಅದಕ್ಕೋಸ್ಕರ ಅವರು ಪೇಮೆಂಟು ಮಾಡಿಲ್ಲ. ಅದು ಯಾವ ಥರ ಪ್ರೊಸೆಸ್ ಇದೆ ಅಂತ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ. ಯಾಕಂತಂದರೆ ಕಂಪ್ಲೀಟ್ ಆದ ಕೂಡಲೇ ಸಡನ್ನಾಗಿ ಹೋದಪ್ಪ ಮಂತ್ ಎಂಡಲ್ಲಿ 21ದಿಂದ 26ವರೆಗೂ ಪೇಮೆಂಟ್ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ. ಸೊ ಯಾವಾಗ ಕಂಪ್ಲೀಟ್ ಮಾಡಿದ್ರೆ ಬರುತ್ತೆ ಅನ್ನೋದು ಗೊತ್ತಿರಲ್ಲ. ಸೊ ಅದಕ್ಕೋಸ್ಕರ ಇವತ್ತಿನ ಒಂದು ಈ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ಥರ ಏನು ಅನ್ನೋದು. ಸೊ ಯಾಕೆ ಬಂದಿಲ್ಲ ನನಗೆ ಪೇಮೆಂಟ್ ಅಂತಂದ್ರೆ, ಆಲ್ರೆಡಿ ನನ್ನ $1 ಕೂಡ ಕಂಪ್ಲೀಟ್ ಆಗೈತಿ. ಸೊ ನಾನು ಅವರು ಪೇಮೆಂಟನ್ನು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತಾರಂತಂದ್ರೆ, ನನ್ನ ಫೈನಲ್ ಆಗ್ತದೆ ಯಾವಾಗಂದರೆ $100 ಆದಮೇಲೆ ಪೇಮೆಂಟ್ ಬರ್ತದೆ ಅನ್ನೋದು ಗೊತ್ತು. ಬಟ್ ಅದು ಅವ್ರದ್ದೊಂದು ಪ್ರೊಸೆಸ್ ಇರುತ್ತೆ. ಇಷ್ಟನೇ ತಾರೀಕಿಗೆ ನಾವು ಫೈನಲೈಸ್ ಮಾಡಬೇಕು ಅಂತ ಹೇಳಿ ಆ ಡೇಟ್ ಯಾವಾಗಿದೆ ಅಂತ ಹೇಳಿ ನಾನು ಇನ್ನೊಂದು ಮೊಬೈಲಲ್ಲಿ ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಯುವರ್ ಅರ್ನಿಂಗ್ಸ್ ಆರ್ ಫೈನಲೈಸ್ಡ್ ಬಿಟ್ವೀನ್ ದ 7th to 12th ಆಫ್ ದ ಮಂತ್. ಅಂದರೆ 7ನೇ ತಾರೀಕಿಂದ 12ನೇ ತಾರೀಕುವರೆಗೂ ಈ ಮಂತ್ ಒಳಗೆ $100 ಕಂಪ್ಲೀಟ್ ಆಗಿತ್ತಪ್ಪ ಅಂದ್ರೆ ನಮ್ಗೆ ಪೇಮೆಂಟ್ ಬರ್ತೈತಿ. ಅದು ಯಾವಾಗ ಬರ್ತೈತಿ ಅಂತ ಅಂದ್ರೆ, ಇಷ್ಟೆಲ್ಲ ಪೇಮೆಂಟ್ ಆದಮೇಲೆ 21ನೇ ತಾರೀಕಿಂದ 26ನೇ ತಾರೀಕಿನ ಒಳಗಡೆ ನಮಗೆ ಪೇಮೆಂಟ್ ಬಂದು ರೀಚ್ ಆಗುತ್ತೆ. ಸೊ ನಂದು ಏನು ಮಿಸ್ಟೇಕ್ ಆಗೈತಿ ಅಂತಂದ್ರೆ, ವ್ಯೂಸು ಚೆನ್ನಾಗಿದೆ ಅಂತಂದರೆ ಒಂದು ಸ್ವಲ್ಪ ನಾವು ಹೇಳ್ಕೊಳ್ಳುವಂಗಿದೆ, ಅಷ್ಟು ಕೆಟ್ಟದಾಗಿ ಅಂತ ಏನಿಲ್ಲ. ಬಟ್ $1 ಕಂಪ್ಲೀಟ್ ಆಗೈತಿ. ಸೊ ಯಾವಾಗ ಕಂಪ್ಲೀಟ್ ಆಗೈತಿ ಅಂತಂದ್ರೆ, ನಂದು 14ನೇ ತಾರೀಕಿಗೆ ನಂದು ಕಂಪ್ಲೀಟ್ ಆಗೈತಿ. ಸೊ ಪೇಮೆಂಟ್ ಯಾಕೆ ಬಂದಿಲ್ಲ ಅಂದ್ರೆ, 7ನೇ ತಾರೀಕಿಂದ 12ನೇ ತಾರೀಕು ಒಳಗಡೆದ ಅಲ್ಲಿವರೆಗೂ ಕಂಪ್ಲೀಟ್ ಆಗಿದ್ರೆ ಮಾತ್ರ ಅವರು ಫೈನಲೈಸ್ ಮಾಡ್ತಾರೆ. ನಂದು ಆ ಡೇಟ್ ಮುಗಿದು ಹೋಗಿತ್ತು. ಸೊ ಅದಕ್ಕೋಸ್ಕರ ನನ್ನ ಪೇಮೆಂಟು ನೆಕ್ಸ್ಟ್ ಮಂತ್ ಒಳಗಡೆ ಆ್ಯಡ್ ಆಗುತ್ತೆ. ಅಂದರೆ 7ನೇ ತಾರೀಕಿಂದ 12ನೇ ತಾರೀಕು ಒಳಗೆ ನಂದು ಅವಾಗ ಫೈನಲೈಸ್ಡ್ ಆಗುತ್ತೆ. ಸೊ ನನ್ನ ಪೇಮೆಂಟ್ ಯಾವಾಗ ಬರುತ್ತೆ ಅಂತ ನನಗೆ ಹೇಳಿದ್ದಾರೆ ಅಂದರೆ, ಸೆಪ್ಟೆಂಬರ್ 21ದಿಂದ 26ವರೆಗೆ ನನ್ನ ಪೇಮೆಂಟ್ ನನ್ನ ಒಂದು ಅಕೌಂಟ್ಗೆ ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಕೂಡ ಈ ಮಿಸ್ಟೇಕ್ನ ಮಾಡಕ್ಕೆ ಹೋಗ್ಬೇಡ್ರಿ. ಮಿಸ್ಟೇಕ್ ಏನಂತಂದರೆ, ನಿಮ್ಮ ಒಂದು $1ನ 12 ಮೇಲೆ ಬರೋ ಥರ ಮಾಡ್ಕೋಬೇಡ್ರಿ. ಅದಕ್ಕಿಂತ ಬೇಗನೆ ಬಂದರೆ ಇದೇ ಮಂತ್ ಒಳಗೆ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ, ಸೊ ಬೇಗ ಬರಬೇಕು ಅಂತ. ಸೊ ಅದಕ್ಕೋಸ್ಕರ 7ನೇ ತಾರೀಕಿಂದ 12ನೇ ತಾರೀಕೊಳಗೆ ಅವ್ರದ್ದು ಏನು ಕ್ಯಾಲ್ಕುಲೇಷನ್ ಮಾಡೋದು ಒಂದು ಲಿಮಿಟ್ ಡೇಟ್ ಇರುತ್ತೋ ಅಷ್ಟರೊಳಗೆ ನೀವು ಕೂಡ ಬೇಗ ಕಂಪ್ಲೀಟ್ ಮಾಡಿಕೊಳ್ಳಿ. ಆವಾಗ ನಿಮ್ಮ ಪೇಮೆಂಟ್ ನಿಮಗೆ 21ದಿಂದ 26 ಒಳಗಡೆ ಬಂದು ರೀಚ್ ಆಗುತ್ತೆ ನಿಮ್ಮ ಅಕೌಂಟಿಗೆ. ಸೊ ನೀವು ಆಲ್ರೆಡಿ ಎಲ್ಲನೂ ಹಾಕಿಟ್ಟಿರ್ತೀರ. ಅಂದರೆ ನಿಮ್ಮ ಒಂದು ಪಿನ್ ಆಗಿರ್ಬೋದು, ಆಮೇಲೆ ನಿಮ್ಮ ಒಂದು ಬ್ಯಾಂಕ್ ಕೋಡ್ ಆಗಿರ್ಬೋದು, ಆಮೇಲೆ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು ಎಲ್ಲನೂ ಸೊ ಹಾಕಿ ಇಟ್ಟಿರ್ತೀರ, ನೀವು ಯಾಡ್ ಮಾಡಿರ್ತೀರ ಅಲ್ವಾ. ಸೊ ಅವಾಗ ಆಟೋಮೆಟಿಕ್ ಆಗಿ ನಿಮ್ಮ ಇದಕ್ಕೆ ಪೇಮೆಂಟು ಬಂದುಬಿಡುತ್ತೆ ಅದು. ಸೊ ಅದಕ್ಕೋಸ್ಕರ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಬರುತ್ತೆ ಅಂತ. ಬಂದಮೇಲೆ ಮತ್ತೆ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸ್ತೇನೆ. ಸೊ ನನಗೊಂದು ಬೇಜಾರಿತ್ತು, $100 ಆದ್ರೂ ನನ್ನ ಪೇಮೆಂಟ್ ಈ ಮಂತ್ ಬರಲಿಲ್ಲ ಅನ್ನೋದೊಂದು ಬೇಜಾರಿತ್ತು. ಸೊ ಅದಕ್ಕೋಸ್ಕರ
ಇಷ್ಟು ದಿನ ಕಾದೀವಿ, ಇನ್ನೂ ಸ್ವಲ್ಪ ದಿನ ವೇಟ್ ಮಾಡಿದ್ರೆ ಆಯಿತು ಅಂತಾಳೆ. ಮತ್ತೆ ನಾನೇ ಸ್ವಲ್ಪ ಸಮಾಧಾನ ನಾನೇ ಸ್ವಲ್ಪ ಮಾಡಿಕೊಂಡು ಸುಮ್ಮನೆ ಆಗಿಬಿಟ್ಟಿದ್ದೀನಿ. ಸೊ ಬಂದಮೇಲೆ ಎಷ್ಟು ಬಂತು ಅಂತ ಹೇಳಿ ನಿಮಗೂ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇಷ್ಟು ಹೇಳಿ ಇದು ಒಂದು ವಿಡಿಯೋ ನಾನು ಏನು ಮಾಡ್ತಾ ಇದ್ದೀನಿ. ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನೋಟಿಫಿಕೇಷನ್ನ ಆನ್ ಮಾಡ್ಕೊಂಡಿರಿ. ಸೊ ನಾ ಯಾವುದೇ ಒಂದು ವಿಡಿಯೋ ಹಾಕಿದರೆ ನಿಮಗೆ ರೀಚ್ ಆಗುತ್ತೆ ಫಸ್ಟ್ ಬಂದುಬಿಟ್ಟು. ಸೊ ಹಾಗೆ ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಹಾಕಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬೈ ಬೈ ಗೈಸ್, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.